ರಾಷ್ಟ್ರ ಕ್ರಾಂತಿ ನ್ಯೂಸ್ ಎಕ್ಸ್ಕ್ಲೂಸಿವ್. ದಲಿತರ ನೋವಿನ ಸಭೆಯಲ್ಲಿ ಅಧಿಕಾರಿಯ ನಿದ್ದೆ ದರ್ಬಾರ್. ಸಂತ್ರಸ್ತೆಗಾಗಿ ಮೌನಾಚರಣೆ ಮುಗಿತಾ ಇದ್ದಂತೆಯೇ ಬಂದ ಜಿಲ್ಲಾ ಅಧಿಕಾರಿ ಶ್ರೀಧರ್ ವೇದಿಕೆಯಲ್ಲೇ ನಿದ್ದೆಗೆ ಶರಣು. ಜಿಲ್ಲಾ ಪೊಲೀಸ್ ಭವನದಲ್ಲಿ ಡಿಸೆಂಬರ್ 29 ಅಂದರೆ ನಿನ್ನೆ ನಡೆದ ಜಿಲ್ಲಾ ಮಟ್ಟದ SC/ST ದೌರ್ಜನ್ಯ ತಡೆ ಸಮಿತಿಯ ಸಭೆಯು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಸಭೆಯ ಗಂಭೀರತೆಯನ್ನೇ ಅರಿಯದ ಹಿರಿಯ ಅಧಿಕಾರಿಯೊಬ್ಬರ ನಡೆ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಭೆಯ ಆರಂಭದಲ್ಲಿ ಹುಬ್ಬಳ್ಳಿಯ ಇನಾಂ ವೀರಪುರದಲ್ಲಿ ಬರಬರವಾಗಿ ಹತ್ಯೆಗೀಡಾದ ಮಾನ್ಯಾಳ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷದ ಮೌನಾಚರಣೆ ಮಾಡಲಾಗಿದೆ. ಅತ್ಯಂತ ದುಃಖದಾಯಕ ಈ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿ ಶ್ರೀಧರ್ ಅವರು ಸಭೆಗೆ ಇನ್ನೂ ಆಗಮಿಸಿರಲಿಲ್ಲ. ಮೌನಾಚರಣೆ ಮುಗಿದ ಕೆಲವು ನಿಮಿಷಗಳ ನಂತರ ಸಭೆಗೆ ಆಗಮಿಸಿದ ಅವರು ವೇದಿಕೆ ಮೇಲೆ ಆಸೀನರಾದರು. ವೇದಿಕೆಯಲ್ಲೇ ಅಧಿಕಾರಿಯ ನಿದ್ರಾ ದರ್ಬಾರ್. ಸಭೆಗೆ ತಡವಾಗಿ ಬಂದರೂ ಪರವಾಗಿಲ್ಲ, ಬಂದ ನಂತರವಾದರೂ ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗಿದ್ದ ಜಿಲ್ಲಾ ಅಧಿಕಾರಿ ಶ್ರೀಧರ್ ವೇದಿಕೆಯ ಮೇಲೆ ಕುಳಿತಲ್ಲೇ ತೂಕಾಡಿಸುತ್ತಾ ಗಾಢ ನಿದ್ರೆಗೆ ಜಾರಿದ್ರು. ಇನ್ನೇನು ಕೆಲವೇ ತಿಂಗಳಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಲಿರುವ ಇಂತಹ ಅನುಭವಿ ಅಧಿಕಾರಿಗಳು ಜಿಲ್ಲೆಯ ವಿವಿಧೆಡೆಯಿಂದ ಬಂದಂತಹ ದಲಿತ ಮುಖಂಡರು ಹಾಗೂ ಯುವಕರು ತಮ್ಮ ಅನ್ಯಾಯದ ಬಗ್ಗೆ ಅಹವಾಲು ತೋಡಿಕೊಳ್ತಾ ಇದ್ರು. ನಿದ್ದೆಯಲ್ಲಿ ಮಗ್ನರಾಗಿದ್ದು ವಿಪರ್ಯಾಸವೇ ಸರಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ರೋಹನ್, ಜಿಲ್ಲಾ ಉಪ ನೋಂದಣಾಧಿಕಾರಿ ಗಂಗಪ್ಪ ಎಂ, ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿ ನಂದ ಹಾಗೂ ಡಿವೈಎಸ್ಪಿ ಪ್ರಭುಗೌಡ ಹಿರೇಗೌಡರು ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಿದ್ರು. ಮುಖಂಡರ ಆಕ್ರೋಶ, ಹಳೆಯ ದೌರ್ಜನ್ಯ ಪ್ರಕರಣಗಳ ತನಿಖೆಯ ವಿಳಂಬ ಹಾಗೂ SC/ST ಸಮುದಾಯದ ಅಭಿವೃದ್ಧಿ ಅನುದಾನ ಬಳಕೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳ ಬಗ್ಗೆ ಯುವ ಮುಖಂಡರು ವೇದಿಕೆ ಮೇಲಿದ್ದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಪ್ರತಿಯೊಂದು ಕಮಿಟಿಯೊಳಗೂ ನಮ್ಮ SC/ST ಬಂದಿರತಕ್ಕಂಥ ಮುಖಂಡರು ಕೂಡ ಸದಸ್ಯರಾಗಿದ್ರು. ಆಗಬೇಕಂತ ಒಂದು ನನ್ನ ಮನವಿ. ಅದ್ರ ಜೊತೆಗೆ ಈಗ ಆಲ್ರೆಡಿ ಡಿವೈಎಸ್ಪಿ ಅವ್ರ ನೇತೃತ್ವದಲ್ಲಿ ಪ್ರತಿ ತಿಂಗಳು 3ನೇ ಭಾನುವಾರ ಏನು ದೂರದಾರ ಕುಂದುಕೊರತೆ ಸಭೆಯನ್ನು ಮಾಡಬೇಕಾಗಿತ್ತು. ದಯವಿಟ್ಟು ಅದು ಕೂಡ ವಿಳಂಬ ಆಗಿದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ಠಾಣೆ ವ್ಯಾಪ್ತಿ ಒಳಗಡೆ ಮಾಡಬೇಕಾದ ಸಾಕಷ್ಟು ಗ್ಯಾಪ್ಗಳಿದ್ದಾವೆ. ಹಾಗಾಗಿ ದಯವಿಟ್ಟು ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಮಾತಾಡಕತ್ತಿಲ್ರಿ. ಎಲ್ಲಾರು ಜೋರಾಗಿ ಕೇಳತ್ತಾಳ್ರಿ. 15% ರಿಸರ್ವೇಶನ್ SC/STಗಿದೆ. ಆದರೆ ಅದರ ಒಂದು ವರದಿಯ ಪ್ರಕಾರ IIT IM NLC ಯೂನಿವರ್ಸಿಟಿಯಲ್ಲಿ 2% ಹೆಚ್ಚು ಪಾರ್ಟಿಸಿಪೇಷನ್ ನಮ್ಮ SC/ST ಕ್ಯಾಟಗರಿಗೆ. ವಿಷಯಕ್ಕೆ ಬರೋದಾದ್ರೆ ರಾಮಮೋಹನ್ ದಾಸ್ ಒಳ ಮೀಸಲಾತಿ ವರದಿಯ ಪ್ರಕಾರ IIT IM NLC ಯೂನಿವರ್ಸಿಟಿಯಲ್ಲಿ ಉತ್ತರ ಕರ್ನಾಟಕದ ವಿಷಯ, ಅದರಲ್ಲೂ ಗದಗ ಜಿಲ್ಲೆಯಿಂದ ಒಬ್ಬ ವಿದ್ಯಾರ್ಥಿ IIT IM NLC ಒಬ್ಬ ವಿದ್ಯಾರ್ಥಿಯು ಸೀಟನ್ನು ಪಡೆದುಕೊಂಡಿಲ್ಲ. ಇದರರ್ಥ ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜದ ನೀವೇನ್ ಮಾಡ್ತಾ ಇಲ್ಲ, ದಲಿತರು ಕೇವಲ ನಾರ್ಮಲ್ ಆರ್ಟ್ಸ್ ನಾರ್ಮಲ್ ಎಜುಕೇಶನ್ ಪಡಿಬೇಕಾ? ನಾವ್ಯಾಕೆ IIT IM ಕಲಿಬಾರ್ದ? ನಿಮಗೇನಾದ್ರೂ ಸಾಮಾಜಿಕ ಇದ್ದಿದ್ದರೆ 12 ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಹೋಗಿ JEE ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಈ ಹಲವಾರು ಪ್ರೈವೇಟ್ ವಿಷಯಗಳನ್ನ ನೀವು ಇಂಟಿಗ್ರೇಷನ್ ಮಾಡಿ ನಮ್ಮ ಸಮುದಾಯದ ಮಕ್ಕಳಿಗೆ ನೀವು ಕೋಚಿಂಗ್ ನೀಡಲೇಬೇಕು. ಬರುವಂತಹ ವರ್ಷದಲ್ಲಿ ಒಬ್ಬರಾದ ವಿದ್ಯಾರ್ಥಿ ಪಾರ್ಟಿಸಿಪೇಷನ್ ಪಡೆಯಬೇಕು. ತದನಂತರ ನಮ್ಮ ವರದಿಯ ಪ್ರಕಾರ ಇತ್ತೀಚಿನ ಒಂದು 19/10/2024 ನಾವು ಮುನ್ಸಿಪಾಲಿಟಿ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರೆ ಇಂಜಿನಿಯರಿಂಗ್ MBBS ಇರ್ತಕ್ಕಂಥ SC/ST ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ನೀಡಬೇಕು ಅಂತ ನಮ್ಮ ತಂಗಿ 19/10/2024 ಮುನ್ಸಿಪಾಲಿಟಿಗೆ ಒಂದು ಅರ್ಜಿಯನ್ನು ಕೊಡ್ತಾರೆ. ನಮ್ಮ ದೇಶದವರು ಇಂಜಿನಿಯರಿಂಗ್ ಸಿವಿಲ್ 3 ಸೆಮಿಸ್ಟರ್ ಮುಗ್ದೆ ಆಗಿದೆ. ಅವರು ವಿತೌಟ್ ಕಂಪ್ಯೂಟರ್ ಇಲ್ಲದೆ ಎಜುಕೇಶನ್ ಮುಗಿಸಿದ್ದಾರೆ. ಇದರರ್ಥ ದಲಿತರು ಕೇವಲ ಟೆಕ್ನಾಲಜಿ ಅಪ್ಡೇಟ್ ಆಗಬಾರ್ದ, ದಲಿತರ ಮಕ್ಕಳು ಕಂಪ್ಯೂಟರ್ ಇಲ್ಲದೆ ಎಜುಕೇಶನ್ ಮುಗಿಸ್ಬೇಕಾ? ಹಾಗಾಗಿ మన ಜಿಲ್ಲಾಧಿಕಾರಿ ಮತ್ತು ನಾನು ಕಳಕಳಿಯಿಂದ ಬೇಡಿಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಿಮಗೆ ದಲಿತರ ಕಾಳಜಿ ವಿಚಾರದಲ್ಲಿ SC/ST ಅಮೌಂಟ್ ಅಥವಾ ನೀವೇ ಸ್ವಲ್ಪ ವೈಯಕ್ತಿಕವಾಗಿ ಫೋಕಸ್ ಮಾಡಿ ನಮ್ಮ ಸಮಯ ಮಕ್ಕಳಿಗೆ ಟೆಕ್ನಾಲಜಿ ಅಡ್ವಾನ್ಸ್ ಟ್ಯಾಬ್ ಆಗಿದ್ದು ಲ್ಯಾಪ್ಟಾಪ್ ಅನ್ನು ಕೊಡಿಸಲೇಬೇಕು ಅಂತ ನಮ್ಮ ಘಂಟಾಘೋಷವಾಗಿ. ಕೊನೆಯದಾಗಿ ಈ ವರ್ಷ ಗದಗ ಜಿಲ್ಲೆಯ ಒಬ್ಬ SC/ST ವಿದ್ಯಾರ್ಥಿಯು IITಯಲ್ಲಿ ಒಂದು ಸೀಟನ್ನು ಪಡೆದುಕೊಳ್ಳುವಂತಹ ಒಂದು ಕರ್ತವ್ಯ ನಿಮ್ಮ ಮೇಲಿದೆ. ಅದಕ್ಕೆ ನೀವು ಗಮನ ಹರಿಸಲೇಬೇಕು ಅಂತ ನನ್ನ ಪ್ರಶ್ನೆ. ಧನ್ಯವಾದಗಳು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾವು
ಯಾಕಂದ್ರೆ ಸುಮಾರು ತಾವು ಪೊಲೀಸ್ ಇಲಾಖೆಯವರು ತಾವೆಲ್ಲ ಭೇಟಿಯಾಗ್ತಿದೆ, ಸಂಬಂಧಿಸಿದ ಅಧಿಕಾರಿಗಳು ಸಂಬಂಧಪಟ್ಟಂತ ಸಮಾಜಗಳಿಗೆ ಅಧಿಕಾರಿಗಳೇ ಇರ್ತಾರೆ. ನಮ್ಮ SCP ಮತ್ತು TSP ಅಂತ ಸುಮಾರು 34-35 ಇಲಾಖೆಗೆ ಹೋಗೋದ್ರಿಂದ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಇರೋದ್ರಿಂದ ನಮ್ಮ ನಿಜಕ್ಕೂ ಬಹಳ ಕೇಳಕರದ ಸಭೆ ಆಗ್ತದೆ ಅಂತ ಹೇಳಿದ್ರೆ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ದಸರಾ ಹೋಗ್ತಿದ್ರು, ಮೊನ್ನೆ ಉಪವಿಭಾಗಾಧಿಕಾರಿಗಳು ಗದಗ ತಾಲೂಕು ಒಂದು ಊರುಗಳ ಗ್ರಾಮದಲ್ಲಿ ಎಣ್ಣಸೂರ ಕಂಪನಿಯವರು ಪ್ರಶ್ನೆ ಪಡೆದ ಒಂದು ಜಮೀನನ್ನ ಅತಿಕ್ರಮಣ ಮಾಡಿ ಸುಮಾರು 5ರಿಂದ 6 ಗಂಟೆಗಳನ್ನು ತಾವೆಲ್ಲ ಹಾಕಿದ್ದಾರೆ. ಇವತ್ತವರೆಗೂ ಕೂಡ ಸುಮಾರು 6 ಮಂದಿ ಜಿಲ್ಲಾಧಿಕಾರಿಗಳು ಕೂಡ ಈ ವಿಷಯ ನೀವೇನೇ ಕೊಟ್ಟರು ಕೂಡ ಕ್ರಮ ವಹಿಸ್ತೀವಿ, ಸೂಚಿಸ್ತೀವಿ ಮತ್ತು ಕ್ರಮಬದ್ಧವಾದಂಥ ಅಧಿಕಾರಿಗಳು ನಾವು ಇದು ಮಾಡ್ತೀವಿ. ಹಾಗಾದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಇರೋದ್ರಿಂದ, ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ತಾವು ಇರೋದ್ರಿಂದ, ಮಾನ್ಯ ಉಪವಿಭಾಗಾಧಿಕಾರಿಗಳು ತಾವು ಇರೋದ್ರಿಂದ ನೀವು ಕ್ರಮ ವಹಿಸ್ತೀವಿ ನಾವು ಯಾರು ಕೂಡ ಎದುರಿಸ್ಕೊಂಡು ನಾವು ಮಾತಾಡ್ತೀವಿ, ಇಲ್ಲ ಸೂಚಿಸ್ತೀವಿ ಅಂತ ನಾವು ಯಾರು ಕೂಡ ಮಾತಾಡ್ತೀವಿ. ಇದು ಕಾಟಾಚಾರ ಮೀಟಿಂಗ್ ಅಂತ ಸುಮ್ಮನೆ ನಾವೆಲ್ಲರೂ ನಾವು ಹೆಸರು ಕೊಟ್ಟು ಸುಮ್ಮನೆ ಸಹಿ ಮಾಡೋರು ಅಧಿಕಾರಿಗಳು ಮತ್ತು ನಮ್ಮ ಮುನ್ನಡೆಸ್ಕೊಂಡು ನಾವೆಲ್ಲ ಸುಮಾರು 6 ತಿಂಗಳಾದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ವಹಿಸಬೇಕಂದ್ರೆ ಒಬ್ಬ ನಾನು ನೇರವಾಗಿ ತಹಸೀಲ್ದಾರ್ ಹೇಳ್ತಾರೆ. ಇವತ್ತು ಆ ಪ್ರಕರಣ ಬಗ್ಗೆ ಏನಾಯ್ತು ಇವತ್ತು ನೋಡಿದ್ರೆ ಇವರು ಹಲವಾರು ಹೇಳ್ತಾರೆ. ಜಿಲ್ಲಾ ಮಟ್ಟದ ಇಂತಹ ಸಂವೇದನಾಶೀಲ ಸಭೆಗಳಿಗೆ ಅಧಿಕಾರಿಗಳು ತಡವಾಗಿ ಬರುವುದು ಎಷ್ಟು ಸರಿ? ಮೌನಾಚರಣೆಯಂತಹ ಭಾವನಾತ್ಮಕ ಕ್ಷಣಗಳಿಗೂ ಹಾಜರಿರದೆ ಬಂದ ಮೇಲೂ ವೇದಿಕೆಯಲ್ಲೇ ನಿದ್ದೆ ಮಾಡುವುದು ದಲಿತ ಸಮುದಾಯಕ್ಕೆ ಮಾಡ್ತಾ ಇರುವ ಅವಮಾನವಲ್ವಾ? ನಿವೃತ್ತಿಯ ಹೊಸ್ತದಲ್ಲಿ ಇರುವ ಶ್ರೀಧರ್ ಅವರ ಈ ನಿದ್ದೆಯಾಟಕ್ಕೆ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತೆ? ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಗದಗ.